ಅದೊಂದು ಪಟಾಕಿಯ ಕಿಡಿ ಮೈ ಮೇಲೆ ಬಿದ್ದಿತ್ತು. ಅಷ್ಟಕ್ಕೆ ರೊಚ್ಚಿಗೆದ್ದಿದ್ದ ಆಸಾಮಿ ದೊಡ್ಡ ಗಲಾಟೆಯನ್ನೇ ಮಾಡಿದ್ದ. ಲಾಂಗು ಹಿಡಿದು ಹಲ್ಲೆ ಮಾಡಿ ಏರಿಯಾದ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ದ. ಆಮೇಲೆ ಏನಾಯ್ತು ಗೊತ್ತಾ? ಹೇಳ್ತೀವಿ, ಸ್ಟೋರಿ ನೋಡಿ. ಪಟಾಕಿ ಕಿಡಿ ಸಿಡಿದಿದ್ದಕ್ಕೆ ಲಾಂಗು ಹಿಡಿದು ಯುವಕರ ಪುಂಡಾಟ. ಹವಾ ಮೇಂಟೈನ್ ಮಾಡಿದ್ದವರ ಹೆಡಮುರಿ ಕಟ್ಟಿದ ಖಾಕೆ. ಈ ಸಿಸಿಟಿವಿ ದೃಶ್ಯಗಳನ್ನ ಒಮ್ಮೆ ನೋಡಿ. ಯಾರ ಭಯವೂ ಇಲ್ಲದೆ ಕೈನಲ್ಲಿ ಲಾಂಗ್ ಮಚ್ಚು ಹಿಡಿದು ಓಡಾಡುತ್ತಿದ್ದಾರೆ ಪುಂಡರು. ಹೌದು, ಈ ವಿಡಿಯೋ ನೋಡಿದ್ರೆ ಎಂತವರು ಬೆಚ್ಚಿ ಬೀಳೋದು ಗ್ಯಾರಂಟಿ. 5-6 ಮಂದಿ ಯುವಕರ ಗ್ಯಾಂಗ್ ಒಂದು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಸಿಕ್ಕವರ ಮೇಲೆ ಬೀಸಾಡುತ್ತಾ ದಾಂಧಲೆ ನಡೆಸಿದ್ದಾರೆ. ಕಿಡಿಗೇಡಿಗಳ ಈ ಪುಂಡಾಟದಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದು ಮೊಬೈಲ್ನಲ್ಲಿ ದೃಶ್ಯಾವಳಿ ಸೆರೆ ಹಿಡಿದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಂದಹಾಗೆ ಈ ಘಟನೆಗೆ ಸಾಕ್ಷಿಯಾಗಿದ್ದು ಹೆಣ್ಣೂರು ಬಡಾವಣೆಯ ದೊಡ್ಡರಾಮಣ್ಣ ಲೇಔಟ್. ಪಟಾಕಿ ಹಚ್ಚುವಾಗ ಕಿರಣ್ ಕುಮಾರ್ ಅಂತ ಒಂದು ಲೋಕಲ್ ಹುಡುಗ ಪಟಾಕಿ ಹಚ್ತಿರ್ತಾನೆ. ಆ ಪಟಾಕಿ ಕಿಡಿಯಲ್ಲಿ ದಾರಿಯಲ್ಲಿ ಹೋಗ್ತಿದ್ದಂತ ಒಂದು ಹುಡುಗನ ಮೇಲೆ ಬೀಳುತ್ತೆ. ಇಬ್ಬರಿಗೂ ಮಾತುಕತೆ ಆಗುತ್ತೆ. ಮಾತುಕತೆ ಆದ್ಮೇಲೆ ಅವ್ರು ಸಮಾಧಾನವಾಗಿ ಹೋಗ್ತಾರೆ. ಹೋಗಿ ಆದ್ಮೇಲೆ ರಾತ್ರಿ ಮತ್ತೆ 10 ಗಂಟೆಯಲ್ಲಿ ಅವನು ಯಾರು ಪಟಾಕಿ ಕಿಡಿ ಬಿದ್ದಿತ್ತು ಅವನು ಅವರ ಸ್ನೇಹಿತರನ್ನ ಕರ್ಕೊಂಡು ಬಂದು ಮನೆಯಿಂದ ಒಂದು ಹರಿತವಾದ ಆಯುಧವನ್ನ ತಗೊಂಡು ಈ ಹುಡುಗರ ಮೇಲೆ, ಈ ಕಿರಣ್ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಅಲ್ಲಿ ಲೋಕಲೈಟ್ಸ್ ಎಲ್ಲ ಜನ ಎಲ್ಲ ಸೇರ್ಕೊಂಡು ಆ ಹುಡುಗರನ್ನ ಹಿಡ್ಕೊಳ್ತಾರೆ. ಅಷ್ಟೊತ್ತು ನಮ್ದು ಹೊಯ್ಸಳ 112 ಹೋಗಿ ಅವರನ್ನ ಸೆಕ್ಯೂರ್ ಮಾಡ್ಕೊಂಡು ಠಾಣೆಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಆರೋಪಿ ಅಮೀನ್ ಶರೀಫ್ ಎಂಬಾತ ದೊಡ್ಡರಾಮಣ್ಣ ಲೇಔಟ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಂತೆ. ಈ ವೇಳೆ ಕೆಲವು ಹುಡುಗರು ರಸ್ತೆಯಲ್ಲಿ ಪಟಾಕಿ ಹೊಡೆಯುತ್ತಿದ್ದು ಪಟಾಕಿ ಕಿಡಿಯೊಂದು ಶರೀಫ್ಗೆ ತಾಗಿದೆ. ನಂತರ ತನ್ನ ಏರಿಯಾಗೆ ಹೋಗಿದ್ದ ಅಮೀನ್ ಶರೀಫ್ ಒಂದಷ್ಟು ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ಮಾರಕಾಸ್ತ್ರಗಳ ಸಮೇತ ಹೆಣ್ಣೂರಿಗೆ ಬಂದಿದ್ದಾರೆ. ಈ ವೇಳೆ ಏರಿಯಾದಲ್ಲಿ ಪಟಾಕಿ ಹೊಡೆಯುತ್ತಿದ್ದವರನ್ನ ಅಡ್ಡಗಟ್ಟಿ ಮಚ್ಚು ಲಾಂಗ್ ಬೀಸಿದ್ದಾರೆ. ಕಿಡಿಗೇಡಿಗಳ ಈ ಪುಂಡಾಟದಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಿಡಿಗೇಡಿಗಳ ಹುಚ್ಚಾಟದ ಬಗ್ಗೆ ಹೆಣ್ಣೂರು ಪೊಲೀಸರು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮೊಬೈಲ್ ವಿಡಿಯೋಗಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ದಾಂಧಲೆ ಮಾಡಿದ 5 ಯುವಕರ ಪೈಕಿ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಮೀನ್ ಶರೀಫ್, ಸೈಯದ್ ಅರ್ಬಾಜ್, ಶಾಹಿದ್ ಖಾದರ್ ಬಂಧಿತ ಆರೋಪಿಗಳಾಗಿದ್ದು ಉಳಿದ 2 ಶೋಧ ನಡೆಸಿದ್ದಾರೆ. ಮೊದಲು 3 ಜನ ಏನಿದ್ದಾರೆ, ಒಂದು ಅಮೀನ್ ಶರೀಫ್, ಶೈಯದ್ ಅರ್ಬಾಜ್ ಮತ್ತೆ ಶಾಹಿದ್ ಖಾದರ್ ಅಂತ, ಈ 3 ಜನನ ಮೊದಲವಾಗಿ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಈ ಮೈನರ್ಸ್ ಏನಿದ್ದಾರೆ 2ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ದೀವಿ. ಈ ಫಸ್ಟ್ 3 ಜನ A1, A2, A3 ಏನಿದೆ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿ ತಗೊಳ್ತಾ ಇದೀವಿ. ತಗೊಂಡು ಅವರಿಗೆ ಲಾಂಗ್ ಎಲ್ಲಿಂದ ಬಂತು, ಯಾವ ಪರ್ಪಸ್ಗೆ ಮನೇಲಿ ಇಟ್ಕೊಂಡಿದ್ದ ಅಂತ ಹೇಳಿ ವೆರಿಫೈ ಮಾಡ್ತಾ ಇದೀವಿ. ದೀಪಾವಳಿ ಹಬ್ಬಕ್ಕೆ ಅಂಟಿಸಿದ ಪಟಾಕಿ ಕಿಡಿ ಇದೀಗ 3ರನ್ನ ಜೈಲು ಪಾಲಾಗುವಂತೆ ಮಾಡಿದೆ. ಅದೇನೇ ಇರ್ಲಿ, ಕೋಪದ ಕೈಗೆ ಬುದ್ಧಿ ಕೊಟ್ಟ ತಪ್ಪಿಗೆ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.